ಹಾಯ್ ಎಲ್ರಿಗೂ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಆ್ಯಕ್ಚುಲಿ ಇವತ್ತು ಡೇ ಔಟ್ ಪ್ಲ್ಯಾನ್ ಆಗಿತ್ತು. ಈ ವಿಡಿಯೋ ನಾನು ತುಂಬ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಬಿಕಾಸ್ ನನಗೆ ಎಡಿಟ್ ಮಾಡೋಕ್ಕೆ ಟೈಮ್ ಆಗಲಿಲ್ಲ. ಮತ್ತು ಈ ವಿಡಿಯೋ ಅಪ್ಲೋಡ್ ಮಾಡೋದು ನಾನು ಮರ್ತೋಗಿದ್ದೆ. ನಾರ್ಮಲಾಗಿ ಗ್ಯಾಲರಿ ಸ್ಕ್ರೋಲ್ ಮಾಡಬೇಕಾದ್ರೆ ಗೊತ್ತಾಯಿತು ಈ ವಿಡಿಯೋ ಇನ್ನೂ ಅಪ್ಲೋಡ್ ಆಗಿಲ್ಲ ಅಂತ. ಸೊ ಇವಾಗ ಅಪ್ಲೋಡ್ ಮಾಡ್ತಾ ಇದ್ದೀವಿ. ಎಲ್ಲಿಗೆ ಅಂದರೆ ದೇವಸ್ಥಾನಕ್ಕೆ ಹೋಗಬೇಕಿತ್ತು. ಸೊ ರೆಡಿಯಾಗಿ ಹೊರಡ್ತಾ ಇದ್ದೀವಿ. ಒಂದು ಬೈಕಲ್ಲಿ ನಾನು ದೀಪು ಎಂಬಿ, ಇನ್ನೊಂದು ಬೈಕಲ್ಲಿ ಎಂಬಿ ಅವ್ರ ತಮ್ಮ ಪಾಪಣ್ಣ ಅಂತ ಒಬ್ಬರು, ಇನ್ನೊಬ್ಬರು ಅಶ್ವಿನಿ ಅಂತ. ಸೊ 2 ಬೈಕಲ್ಲಿ ಹೋಗ್ತಾ ಇದ್ದೀವಿ. ಫಸ್ಟ್ ಲೊಕೇಶನ್ ಬಂದ್ಬಿಟ್ಟು ಕೂಟ್ಕಲ್ ಹಿಲ್ ಅಂತ. ಅಲ್ಲಿ ನಾನು ನಮ್ಮ ಅಕ್ಕ ಹೋಗ್ತಿರೋದು ಫಸ್ಟ್ ಟೈಮ್. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಆ್ಯಕ್ಚುಲಿ ಅಲ್ಲಿ ಕಾಣಿಸ್ತಿಲ್ಲ ಬೆಟ್ಟ, ಅದೇ ಕೂಟ್ಕಲ್ ಹಿಲ್ ಅಂತ. ಸೊ ಅಲ್ಲಿಗೆ ರೀಚ್ ಆಗಬೇಕು ನಾವು. ಲೊಕೇಶನ್ ಒಂದು ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ವ್ಯೂ ಪಾಯಿಂಟ್ ಕೂಡ ತುಂಬ ಚೆನ್ನಾಗಿತ್ತು. ಆ್ಯಕ್ಚುಲಿ ಆ ವ್ಯೂವ್ಸ್ ಎಲ್ಲ ನೋಡಿದಾಗ ಅನ್ನಿಸ್ತು ನಾವು ಮಾರ್ನಿಂಗೇ ಬರಬೇಕಿತ್ತು ಅಂತ. ನಾವು ಹೋಗೋಷ್ಟರಲ್ಲಿ ಒಂದು 10-11 ಆಗಿತ್ತೇನೋ. ತುಂಬ ಅಂದರೆ ತುಂಬ ಬಿಸಿಲಿತ್ತು. ಬಟ್ ಆ ಬಿಸಿಲಲ್ಲಿ ಆ ವ್ಯೂ ಎಷ್ಟು ಚೆನ್ನಾಗಿ ಕಾಣ್ತಿತ್ತು ಅಂದರೆ ಮಾರ್ನಿಂಗ್ ಇನ್ನೆಷ್ಟು ಚೆನ್ನಾಗಿ ಕಾಣಬಾರ್ದು ಅಂದ್ಕೊಂಡ್ವಿ. ಬಟ್ ನಾವು ಹೋಗೋಷ್ಟರಲ್ಲಿ ದೇವಸ್ಥಾನ ಎಲ್ಲ ಕ್ಲೋಸ್ ಆಗಿತ್ತು. ಸೊ ಅಲ್ಲಿಂದನೇ ಕೈ ಮುಕ್ಕೊಂಡು ಈ ಕಡೆ ಇನ್ನೊಂದು ಕಲ್ಯಾಣಿ ಇತ್ತು. ಸೊ ಅದು ನೋಡ್ಕೊಬರೋಣ ಅಂತ ಆ ಕಡೆ ಹೋದ್ವಿ. ಅಲ್ಲಿ ಇವಾಗ 2 ಬಂತು ನೋಡಿ ಅಲ್ಲಿ. ಅಲ್ಲೇ ನಡೆಯುತ್ತೆ, ಒಳಗಡೆ ಹೋಗುತ್ತೆ. ಮೇಲ್ಗಡೆ ವ್ಯೂ ಐತೆ ನೋಡಿ, ಚೆನ್ನಾಗಿ ಪಾಚಿ ತಿಂತಾವ. ಇವಾಗ ಕವಿತನ ಕುಣಿಸ್ಕೊಂಡು ಇಳಿಸೋದು. ಬಿಸಿಲು ಕಂಡುಬಿಡೋಕ್ಕೆ ಆಗ್ತಿಲ್ಲ. ಬ್ಲಾಗ್ ಎಲ್ಲಿಂದ ಮಾಡಿ ಬಾದೀಪ ಆ್ಯಕ್ಚುಲಿ ಇಲ್ಲಿ 2 ವ್ಯೂ ಪಾಯಿಂಟ್ ಇತ್ತು. ಫಸ್ಟ್ ಒನ್ ಅದು ಬೆಟ್ಟ ಇತ್ತಲ್ಲ ಅದೇ. ಸೆಕೆಂಡ್ ಒನ್ ಇನ್ನೊಂದು ತೋರಿಸ್ತೀನಿ. ಅಲ್ಲಿ ಬೈಕ್ದು ಫೋಟೋಶೂಟ್ ಎಲ್ಲ ಆಗ್ತಿತ್ತಲ್ಲ. ಸೊ ಸ್ವಲ್ಪ ಈ ಕಡೆ ನಿಂತ್ಕೊಳ್ಳೋಣ ಅಂತ ಬಂದಲ್ಲಿ ಮಂಟಪ ಇತ್ತು, ಅಲ್ಲಿ ಬಂದು ನಿಂತ್ಕೊಂಡಿದ್ವಿ. ಅದಾದಮೇಲೆ ಹಾಗೆ ಒಂದು ರ್ಯಾಂಡಮ್ ವೀಡಿಯೋಸ್ನ ಮಾಡಿಕೊಂಡೆ. ಸೆಕೆಂಡ್ ವ್ಯೂ ಪಾಯಿಂಟ್ ಬಂದ್ಬಿಟ್ಟು ಇದು. ಅವೆಲ್ಲ ನಮ್ಮವೇ. ನೀವು ಯಾವಾಗ ಬೇಕಾದ್ರೆ ಬಂದು ನೋಡ್ಕೊಂಡಿರ್ಬೋದು. ನಿಮಗೆಲ್ಲ ಫ್ರೀ. ಸೊ ಅಲ್ಲೆಲ್ಲ ವ್ಯೂ ಪಾಯಿಂಟ್ಸ್ ಎಲ್ಲ ನೋಡ್ಕೊಬಂದು ಅಲ್ಲಿ ಕೆಳಗೆ ನೆರಳಲ್ಲಿ ನಿಂತಿದ್ವಿ. ತುಂಬ ಬಿಸಿಲಿತ್ತಲ್ಲ. ಸೊ ನೆಕ್ಸ್ಟ್ ಲೊಕೇಶನ್ ಎಲ್ಲಿ ಹೋಗಬೇಕು ಅಂತ. ನೆಕ್ಸ್ಟ್ ಲೊಕೇಶನ್ ಬಂದ್ಬಿಟ್ಟು ಸಾವಂದುರ್ಗ ಅಂತ ಡಿಸೈಡ್ ಆಯಿತು. ನಮ್ಮನೆ ದೇವರ ಅಲ್ಲಿ ಇದು ನಾನು ಹೋಗ್ತಾ ಇರೋದು ಮೇ ಬಿ 5th or 4th ಟೈಮ್ ಅನಿಸುತ್ತೆ. ಆ್ಯಕ್ಚುಲಿ ನಾಳೆ ದೇವಸ್ಥಾನದಲ್ಲಿ ಜಾತ್ರೆ ಇತ್ತು. ಸೊ ಅದಕ್ಕಾಗಿ ಅರೇಂಜ್ಮೆಂಟ್ಸ್ ಎಲ್ಲ ಮಾಡ್ಕೊತಿದ್ದಾರೆ. ರಶ್ ಏನು ಅಷ್ಟೊಂದು ಇರಲಿಲ್ಲ. ಬಟ್ ನಾಳೆ ಅಂತೂ ತುಂಬ ಅಂದರೆ ತುಂಬ ರಶ್ ಇರುತ್ತೆ. ಒಳಗಡೆ ಹೋಗಿ ದರ್ಶನ ಎಲ್ಲ ಮುಗಿಸ್ಕೊಂಡು ಆಚೆ ಬಂದ್ವಿ. ಅಲ್ಲೇ ಪಕ್ಕದಲ್ಲಿ ಅನ್ನದಾನ ನಡೀತಿತ್ತು. ಹೋಗಿ ಊಟ ಎಲ್ಲ ಮಾಡಿಕೊಂಡು ನೆಕ್ಸ್ಟು ನಾವು ಹೋಗಿದ್ದೆ ಚುರುಮುರಿ ತಿನ್ನೋಕ್ಕೆ. ನಾವಿಲ್ಲಿ ಯಾವಾಗಲೇ ಬರಲಿ ಚುರುಮುರಿ ಮಾತ್ರ ಮಿಸ್ ಮಾಡಲ್ಲ ಬಿಕಾಸ್ ಅಷ್ಟು ಚೆನ್ನಾಗಿರುತ್ತೆ. ಚುರುಮುರಿನ ತಿನ್ಕೊಂಡು ನೆಕ್ಸ್ಟ್ ನಾವು ಹೋಗಿದ್ದು ಮಾಗಡಿದಿರೋ ರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ. ಅಲ್ಲಿ ದೇವಸ್ಥಾನ ಕ್ಲೋಸ್ ಆಗಿಬಿಟ್ಟಿತ್ತು. ಕೇಳಿದ್ವಿ ಎಷ್ಟು ಗಂಟೆಗೆ ಓಪನ್ ಆಗುತ್ತೆ ಅಂತ. ಬಟ್ ತುಂಬ ಲೇಟ್ ಆಗುತ್ತೆ ಅಂದರು. ಸರಿ ಅಂತ ಸ್ವಲ್ಪ ಅಲ್ಲೇ ಕೂತ್ಕೊಂಡು ಲೇಟ್ ಆಗುತ್ತೆ ಅಂತ ಅಲ್ಲಿಂದ ಹೊರಟ್ವಿ. ನನಗಂತೂ ಈ ಡೇ ತುಂಬ ಇಷ್ಟ ಆಯಿತು. ಬಟ್ ಸ್ವಲ್ಪ ಬಿಸಿಲು ಕಡಿಮೆ ಇದ್ದರೆ ಇನ್ನೂ ಚೆನ್ನಾಗಿರೋದು ಅನ್ನಿಸ್ತು. ಯಾಕಂದರೆ ಸ್ವಲ್ಪ ಟ್ಯಾನ್ ಆಗಿಬಿಟ್ಟಿದ್ದೆ ನಾನು. ಸೊ ಇವತ್ತಿನ ವ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.